ಏನು ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿದೆ. ಬದಲಾವಣೆ ಆಗ್ತಿರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಒಳ್ಳೇದಾಗಲಿ. ನೀನು ಡಾಕ್ಟ್ರ್ ಆಗೋದನ್ನ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಗೊತ್ತಾ? ಥ್ಯಾಂಕ್ಸ್. ಈಗ ನೀವು ಗೊತ್ತು. ಹೊರಗೆ ಹೋಗ್ತೀನಿ. ನೀನು ಏಕಾಗ್ರತೆಯಿಂದ ಓದುವಾಗ ಯಾರ ಜೊತೆನೂ ಮಾತಾಡದೇ ಇರೋದು ನಿನ್ನ ಹಳೆ ಸ್ಟೈಲು. ಮತ್ತೆ ಅದನ್ನು ನೋಡಿ ಸಂತೋಷ ಆಯಿತು ಕಣೋ. ತಗೋ, ಜ್ಯೂಸ್ ಕುಡಿದು ಮತ್ತೆ ಓದೋದನ್ನು ಮುಂದುವರ್ಸು. ಯಜಮಾನ್ರನ್ನ ಸರಿದಾರಿಗೆ ತರೋಕೆ ಭರ್ಜರಿ ಸಾಹಸ ಮಾಡ್ತಿದ್ಯಾ ಅಂತಾಯ್ತು. ಹ್ಞೂ ಅಮ್ಮ, ಹೇಗಾದರೂ ಮಾಡಿ ಅವ್ರ ಎಕ್ಸಾಮ್ ಪಾಸಾಗಿ ಒಂದೊಳ್ಳೆ ಡಾಕ್ಟ್ರ್ ಆಗಬೇಕು, ಅದೇ ನನ್ನ ಆಸೆ. ಆದರೆ ಇವತ್ತು ಒಂದು ಸ್ವಲ್ಪ ಬೇರೆ ಥರ ಬಿಸಿ ಮುಟ್ಸಿದ್ದೀನಿ, ಅದಕ್ಕೆ ಸೀರಿಯಸ್ಸಾಗಿ ಕುತ್ಕೊಂಡು ಓದ್ತಾ ಇದ್ದಾರೆ. ನೀನು ಏನು ಬೇಕಾದರೂ ಮಾಡು, ಆದರೆ ಸಂಜು ದ್ವೇಷ ಕೋಪನೆಲ್ಲ ಬದಿಗಿಟ್ಟು ಒಳ್ಳೆ ಜೀವನನ ಕಟ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಬಾ. ಇವರಿಬ್ಬರು ಸೇರಿ ಸಂಜು ದಿಕ್ ತಪ್ಪಿಸ್ತಾ ಇದ್ದೀರಾ? ಇರಲಿ, ನಾನು ಈಗಲೇ ನೋಡ್ತೀನಿ. ಸಂಜು, ಏನು ತುಂಬ ಡೀಪಾಗಿ ಸ್ಟಡಿ ಮಾಡ್ತಾ ಇದೆಯಾ? ಏನು ಅಷ್ಟು ಬೇಗ ನಿನ್ನ ಹೆಂಡತಿ ಕೈಗುಂಬೆ ಆಗ್ಬಿಟ್ಯಾ? ಯಾಕಾಗಬಾರ್ದು? ಅದರಲ್ಲಿ ತಪ್ಪೇನಿದೆ? ಗಂಡ ಹೆಂಡತಿ ಎದುರು ಪ್ರೀತಿಯಿಂದ ತಗಲೇಬೇಕು. ಹೆಂಡತಿ ಆದವಳು ಗಂಡನ ಎದುರು ಗೌರವದಿಂದ ನಡ್ಕೊಳ್ಳೇಬೇಕು. ಅದಕ್ಕೆ ಸಂಸಾರಸ್ಥರ ಲಕ್ಷಣ ಅಂತ ಹೇಳ್ತಾರೆ. ಹೊಂದ್ಕೊಂಡು ಹೋದ್ರೇ ಒಂದು ಕುಟುಂಬ ಚೆನ್ನಾಗಿರೋಕ್ಕೆ ಸಾಧ್ಯ. ಎಲ್ಲರ ಹತ್ರ ಜಗಳ ಮಾಡ್ಕೊಂಡಿದ್ರೆ ಸಂಸಾರ ಸೃಷ್ಟಿಯಾಗಲ್ಲ, ನರಕ ಸೃಷ್ಟಿಯಾಗುತ್ತೆ. ಆ ತಿಪ್ಪೆ ಹೆಂಡತಿ ಸಪೋರ್ಟ್ ಇದೆಯಾ ಅಂತ ನೀನು ಇಷ್ಟೆಲ್ಲ ಹಾರಾಡ್ತಾ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಸರಿ, ನಾನು ನನ್ನ ಕೆಲಸಕ್ಕೆ ಹೋಗ್ತೀನಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸಂಜು ಈಗ ಓದ್ಕೋತಿದ್ದಾನೆ, ಉದ್ಧಾರ ಆಗೋಕೆ ಹೊರಟಿದ್ದಾನೆ. ಅದಕ್ಕೇನಾದ್ರು ಕಲ್ಲಾಕ ಕೆಲಸ ನೀವು ಮಾಡ್ತು ಅಂದರೆ ನಾನು ಸಹಿಸ್ಕೊಳ್ಳಲ್ಲ. ನಿಮ್ಮ ತಂತ್ರ ಕುತಂತ್ರ ಅವನ್ನ ಇಲ್ಲಿವರೆಗೂ ಹಾಳು ಮಾಡಿರೋದೇ ಸಾಕು. ನೀವಿಬ್ರು ಸ್ವಲ್ಪ ಆಚೆ ಹೋಗ್ತೀರಾ? ಐ ಆಮ್ ಗೆಟಿಂಗ್ ಡಿಸ್ಟರ್ಬ್. ಸಾರಿ ಕಂದ, ನಿಮ್ಮ ಅಪ್ಪಂಗೆ ಅಲ್ಲೇ ಡ್ರಾ ಮಾಡಿ ಅಲ್ಲೇ ಬಹುಮಾನ ಕೊಡದೇ ಇದ್ರೆ ಬುದ್ಧಿ ಬರಲ್ಲ. ಅದಕ್ಕೆ ಒಂದೆರಡು ಮಾತು ಹೇಳಿದೆ. ನೀನು ಓದ್ಕೋ. ಗುಡ್ ಲಕ್. ಡ್ಯಾಡ್, ಪ್ಲೀಸ್ ಆಚೆ ಹೋಗಿ, ನನಗೆ ಡಿಸ್ಟರ್ಬ್ ಆಗ್ತಿದೆ. ಪ್ಲೀಸ್.